ಬಿಸ್ಕು ರೊಟ್ಟಿ ಮಾಡಲು ಬೇಕಾಗಿರೋ ಸಾಮಗ್ರಿಗಳು: ಒಂದು 400 ಗ್ರಾಮಷ್ಟು ಮೈದಾ ತಗೊಂಡಿದ್ದೇನೆ, 3 ಸ್ಪೂನಷ್ಟು ಉದ್ದಿನಬೇಳೆ, 100 ಗ್ರಾಮ್ನಷ್ಟು ಬಾಂಬೆ ರವೆ, ಮತ್ತು ಒಂದು 5 ರಿಂದ 6 ಸ್ಪೂನಷ್ಟು ತೆಂಗಿನೆಣ್ಣೆ, ಮತ್ತು ಒಂದು 6 ರಿಂದ 7 ಮೆಣಸಿನ್ಕಾಯಿ, ಕರಿಬೇವು, ಮತ್ತು ಇದು ಕಪ್ಪೆಳ್ಳು, ತೆಂಗಿನ ತುರಿ, 3 ರಿಂದ 4 ಸ್ಪೂನು ಸಕ್ಕರೆ, ಹಂಚಿನ ಹುಡಿ, ಮತ್ತು ಹಲ್ದಿ, ಉಪ್ಪು ಮತ್ತು ಸಾಸಿವೆ. ಇಷ್ಟು ಬೇಕಾಗಿರೋ ಸಾಮಗ್ರಿಗಳು. ಈಗ ಎಷ್ಟು ಬೇಕಷ್ಟು ನೀರು ಹಾಕಿ ಹಿಟ್ಟನ್ನು ಕಲಸಿಕೊಳ್ಳಬೇಕು. ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಕಲಸಿಕೊಳ್ಳಿ. ಹಿಟ್ಟನ್ನು ಒಂದು ಅರ್ಧ ಗಂಟೆ ಈ ಥರ ಇಟ್ಟು ಇದರ ಮಸಾಲವನ್ನು ರೆಡಿ ಮಾಡೋಣ. ಅದಕ್ಕೊಂದು 5 ಸ್ಪೂನು ತೆಂಗಿನೆಣ್ಣೆ ಹಾಕುವ. 6-7 ಮೆಣಸನ್ನು ತಗೊಂಡಿದ್ದೇನೆ, ಅದನ್ನು ರೋಸ್ಟ್ ಮಾಡುವ. ಮೆಣಸಿಗೆ ಸರಿ ರೋಸ್ಟ್ ಆಗಿದೆ. ಸ್ವಲ್ಪ ಸಾಸಿವೆ ಹಾಕಿ, ಮತ್ತು 3 ಚಮಚದಷ್ಟು ಉದ್ದಿನಬೇಳೆ, 3 ಚಮಚದಷ್ಟು ಎಳ್ಳು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಕೆಂಪು ಬರುವಾಗೆ ರೋಸ್ಟ್ ಮಾಡಬೇಕು. ಇನ್ನು ಇದಕ್ಕೆ ಕರಿಬೇವು, ಅದ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ. ರವೆ ಚೆನ್ನಾಗಿ ಫ್ರೈ ಮಾಡಿ. ರವೆ ಕೆಂಪಾಗೋ ತನಕ ಒಳ್ಳೆ ಮಾಡಿ ಫ್ರೈ ಮಾಡಿ. ಕೈಯಲ್ಲಿ ಹುಡಿ ಮಾಡಿ ಅದಕ್ಕೆ ಹಾಕಿ. ಜಾಸ್ತಿ ಹುಡಿ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಹುಡಿ ಆದರೆ ಸಾಕು. ಇದಕ್ಕೆ ಸ್ವಲ್ಪ ಹಳದಿಯನ್ನು ಹಾಕುವ. ತೆಂಗಿನಕಾಯಿಯನ್ನು ಇದಕ್ಕೆ ಹಾಕುವ. ಒಂದು ಅರ್ಧ ತೆಂಗಿನಕಾಯಿ ಇದ್ರೂ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ ತೆಂಗಿನಕಾಯಿ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಡ್ರೈ ಆಗೋ ತನಕ ಇಟ್ಕೊಳ್ಳಿ. ನಿಮಗೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಆ್ಯಡ್ ಮಾಡಿ. ಸಕ್ಕರೆ ಒಂದು 3 ರಿಂದ 4 ಚಮಚವನ್ನು ಹಾಕಿರ್ತೇನೆ. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ರುಚಿಗೆ ಬೇಕಷ್ಟು ಉಪ್ಪು ಮಿಕ್ಸ್ ಮಾಡಿ. ಈಗ ಮಸಾಲೆ ಒಳ್ಳೆ ರೀತಿ ಫ್ರೈ ಆಗಿದೆ. ಇದನ್ನು ತೆಗೆಯುವ. ಈಗ ಹಿಟ್ಟು ರೆಡಿ ಆಗಿದೆ. ಇನ್ನು ಇದನ್ನು ಚಿಕ್ಕದಾಗಿ ಉಂಡೆ ಮಾಡುವ. ಜಾಸ್ತಿ ದೊಡ್ಡದು ಮಾಡಬೇಡಿ, ಅದು ಚಿಕ್ಕದಾಗಿ ಮಾಡಿ. ಈಗ ಉಂಡೆ ಎಲ್ಲ ರೆಡಿ ಆಗಿದೆ. ಒಟ್ಟಿಗೆ 12 ಉಂಡೆ ಆಗಿದೆ. ಈಗ ಇದರೊಳಗೆ ಮಸಾಲ ಹಾಕುವ. ಇನ್ನು ಇದನ್ನು ಪೂರಿಯ ಸೈಜಿಗೆ ಲಟ್ಟಿಸಿಕೊಳ್ಳುವ. ಹಾಕಿ ಈ ಥರ ಮಡಚಿಕೊಂಡು ಇದರ ಎಷ್ಟಕ್ಕೆ ಬಂದರೆ ಇದನ್ನು ತೆಗೆಯಬೇಕು. ತೆಗೆದು ಒಳ್ಳೆ ಮಾಡಿ ಪುನಃ ಇದನ್ನು ಲಟ್ಟಿಸಿಕೊಳ್ಳಬೇಕು.
ಗ್ಯಾಸಲ್ಲಿ ಇದೆ ತೆಂಗಿನೆಣ್ಣೆ ಇಟ್ಟಿದ್ದೀನಿ, ಅದನ್ನು ಇನ್ನು ಹುರ್ಕೊಳ್ಳುವ. ಮಣ್ಣೆಲ್ಲ ಒಂದೊಂದು ಬಿಡುವ. ಈ ಥರ ಎಣ್ಣೆಯನ್ನು ಇದರ ಮೇಲೆ ಹಾಕ್ತಾ ಇರಬೇಕು, ಹಾಗೆ ಇದು ಉಬ್ಬಿ ಬರ್ತದೆ. ಇಲ್ಲಾಂದರೆ ಸರಿಯಾಗಿ ಉಬ್ಬುವುದಿಲ್ಲ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಈ ಥರ ಉಬ್ಬಿ ಬರ್ತದೆ, ಇನ್ನು ಮೆಲ್ಲಗೆ ಪಲ್ಟಿ ಮಾಡಬೇಕು. ಗ್ಯಾಸ್ ತುಂಬ ಸ್ಪೀಡ್ ಇಡಬೇಡಿ, ಯಾಕಂದರೆ ಹೊರಗಡೆ ಸುಟ್ಟೋಗ್ತದೆ. ಹಾಗಾಗಿ ಮೆಲ್ಲಗೆ ಇಟ್ಟು ಗ್ಯಾಸನ್ನು ತುಂಬ ಸ್ಪೀಡಾಗಿ ಇಡಬೇಡಿ, ಅಂದರೆ ಹೊರಗಡೆ ಕಾಯ್ತದೆ, ಒಳಗಡೆ ಆಗಿರ್ತದೆ. ಲೋ ಫ್ಲೇಮ್ನಲ್ಲಿಟ್ಟು ಕಾಯಿಸಿ.